ಸಂಘಟನೆಗಳು ಈ ಘಟನೆಯನ್ನ ಖಂಡಿಸ್ತಾ ಇದ್ದಾರೆ. ವಿಕಾಸ್ನನ್ನ ಅರೆಸ್ಟ್ ಮಾಡಿದ್ದಾರೆ, ಆತನ ವಿರುದ್ಧ ಕೇಸ್ ಆಗಿದೆ. ಆದ್ರೆ ಈಗ ಸಿಸಿಟಿವಿ ದೃಶ್ಯವೇ ರಿಲೀಸ್ ಆಗಿದೆ. ಘಟನೆ ಎಕ್ಸಾಕ್ಟ್ಲಿ ಏನಾಗಿದೆ ಅನ್ನೋದರ ಮಾಹಿತಿ ಎಲ್ರಿಗೂ ಗೊತ್ತಾಗಿದೆ. ಈಗ ವಿಕಾಸ್ನನ್ನ ರಿಲೀಸ್ ಮಾಡಬೇಕು, ವಿಂಗ್ ಕಮಾಂಡರ್ ಅರೆಸ್ಟ್ ಆಗಬೇಕು, ಪಟ್ಟು ಹಿಡಿದು ಕೂತಿದ್ದಾರೆ. ಹಲ್ಲೆ ನಡೆದಂತ ಸ್ಥಳದಲ್ಲಿ ಪೊಲೀಸರು ಸ್ಥಳ ಮಹಜರು ನಡೆಸ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀವಿ. ವಿಕಾಸ್ನನ್ನು ಕೂಡ ಸ್ಥಳಕ್ಕೆ ಕರ್ಕೊಂಡು ಬಂದು ಮಹಜರು ಪ್ರಕ್ರಿಯೆಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ನಿನ್ನೆ ಆದಂತಹ ಗಲಾಟೆ ಅದೇ ಜಾಗದಲ್ಲಿ ಸ್ಥಳ ಮಹಜರು ನಡೆಸಿದ್ರು ಪೊಲೀಸರು. ಪ್ರತ್ಯಕ್ಷದರ್ಶಿಗಳು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಒಂದು ಕ್ಷಣ ಯಾರೂ ಏನು ಮಾಡೋಕ್ಕಾಗದ ಪರಿಸ್ಥಿತಿ ಇತ್ತು. ಎಷ್ಟೇ ತಪ್ಪಿಸೋದಕ್ಕೆ ಹೋದ್ರೂ ಕೂಡ ವಿಂಗ್ ಕಮಾಂಡರ್ನ ಆತ ವಿಕಾಸ್ ಮೇಲೆ ಹಲ್ಲೆ ಮಾಡ್ತಾನೆ ಇದ್ರು. ಮುಖಕ್ಕೆ ಪಂಚ್ ಕೊಟ್ಟಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ ನೀವು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಮಮತಾ ಇದ್ದಾರೆ ನಮ್ಮ ಜೊತೆ ಸಂಪರ್ಕದಲ್ಲಿ. ಮಮತಾ, ಒಂದು ಕಡೆ ಈ ಪ್ರಕರಣದಲ್ಲಿ ಮೇಜರ್ ಟ್ವಿಸ್ಟ್ ಸಿಕ್ಕಿದ್ದು ಪೊಲೀಸರು ಮಹಜರು ನಡೆಸ್ತಾ ಇದ್ದಾರೆ, ಅವರ ಪ್ರಕ್ರಿಯೆ ಅವರು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ವಿಕಾಸ್ ಪರವಾಗಿ ಕನ್ನಡ ಪರ ಸಂಘಟನೆಗಳು ನಿಂತಿದ್ದಾರೆ. ರಿಲೀಸ್ ಮಾಡಬೇಕು, ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಕನ್ನಡ ಪರ ಸಂಘಟನೆಗಳ ಹೋರಾಟ ಹೇಗೆ ನಡೀತಾ ಇದೆ? ವಿಕಾಸ್ ಅನ್ನುವಂತಹ ಏನು ಆ ಕನ್ನಡಿಗ ಏನಿದ್ದ ಆತನನ್ನ ಸ್ಥಳಕ್ಕೆ ಕರ್ಕೊಂಡು ಬಂದು ಪೊಲೀಸರು ಮಹಾಜರು ಕೂಡ ಮಾಡಿದ್ದಾರೆ. ಯಾವ ರೀತಿ ಘಟನೆ ನಡೆಯಿತು, ಯಾವಾಗ ಆಯಿತು ಅನ್ನೋದ್ರ ಬಗ್ಗೆ ಕೂಡ ಆತನ ಕಡೆಯಿಂದ ಒಂದಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ರು. ಜೊತೆಗೆ ನಾನು ನಿಂತಿದ್ದೀನಿ ಈ ಜಾಗದಲ್ಲೇ ಬಂದು ಆತನನ್ನ ಇಲ್ಲಿ ಆತ ಘಟನೆ ನಡೆದಿರುವಂತಹ ಜಾಗದಲ್ಲೇ ಪೊಲೀಸರನ್ನು ಕರ್ಕೊಂಡ್ಬಂದು ಇಲ್ಲಿ ಒಂದಷ್ಟು ಏನೇನು ಆಯಿತು ಘಟನೆ ಅನ್ನೋದನ್ನು ಕೂಡ ವಿವರಿಸಿದ್ದಾನೆ. ಜೊತೆಗೆ ಒಂದು ಕಲ್ಲನ್ನು ಕೂಡ ಆತ ಕೊಟ್ಟಿದ್ದಾನೆ. ಅಂದ್ರೆ ಆ ಕಲ್ಲಲ್ಲೇ ಆತನಿಗೆ ಹೊಡೆದಿರುವಂತದ್ದು ಅದೆಲ್ಲವನ್ನು ಕೂಡ ಆತ ಪೊಲೀಸರಿಗೆ ಕೊಟ್ಟಿದ್ದಾನೆ. ಅದಾದ ಬಳಿಕ ಪೊಲೀಸನವರು ಮುಂದುವರೆದಂತಹ ಏನು ಮಾಹಿತಿ ಇದೆ ಅಥವಾ ಆತನಿಂದ ಏನೇನು ಮಾಹಿತಿಯನ್ನು ಕಲೆ ಹಾಕಬೇಕು ಅನ್ನೋದ್ರ ಬಗ್ಗೆ ವಿಚಾರಣೆ ಕೂಡ ನಡೀತಾ ಇದೆ. ಸದ್ಯಕ್ಕೆ ಸ್ಟೇಷನ್ಗೂ ಕೂಡ ಆತನನ್ನು ಕರ್ಕೊಂಡು ಹೋಗಿರುವಂತದ್ದು. ಆದರೆ ಸ್ಥಳದಲ್ಲಿ ಈಗ ಒಂದಷ್ಟು ಕನ್ನಡ ಪರ ಸಂಘಟನೆಯವರು ಕೂಡ ಇಲ್ಲಿದ್ದಾರೆ. ಯಾಕಂದ್ರೆ ಈಗಾಗಲೇ ಆತನನ್ನ ಹುಡುಗನನ್ನ ಬಂಧಿಸಿದ್ದಾರೆ. ಆದರೆ ಯಾರು ಇದಕ್ಕೆ ಮುಖ್ಯವಾಗಿ ಕಾರಣ ಯಾರಾಗಿದ್ದಾರೆ, ರೌಡಿ ವಿಂಗ್ ಕಮಾಂಡರ್ ಆಗಿರುವಂತಹ ಆತನನ್ನ ಬಂಧಿಸಬೇಕು. ಆತನ ಮೇಲೆ ಕೇವಲ FIR ಮಾಡಿದ್ರೆ ಸಾಕಾಗೋದಿಲ್ಲ, ಆತನ ಬಂಧಿಸಿ ಆತನಿಗೆ ಶಿಕ್ಷೆ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನ ಮಾಡೋದಕ್ಕೆ ಅಂತಲೇ ಸಾಕಷ್ಟು ಕನ್ನಡ ಪರ ಸಂಘಟನೆಗಳು ಈಗಾಗಲೇ ನಿಂತಿರುವಂತದ್ದು. ಅಂದ್ರೆ ಅವರು ನಿನ್ನೆಯಿಂದಲೂ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ನಿನ್ನೆ ಇದ್ರೆ ನೀವು ಈ ಸ್ಥಳದಲ್ಲಿ? ಇಲ್ಲ, ನಂದು ಟೋಟಲ್ ಇದ್ದಿಲ್ಲ. ನಂದು ಶಾಪ್ ಓಪನ್ ಆಗೋದು 11 ಗಂಟೆಗೆ, ಅದು ಬೆಳಗ್ಗೆ 6:30 ಆಗಿದೆ. ನಾನು ಈ ಟೈಮಲ್ಲಿ ಇದ್ದಿಲ್ಲ, ಈ ಟೈಮ್ ಆಗಿದ್ದಿಲ್ಲ ಮೇಡಮ್. ಸರ್, ಈಗ ಯಾವುದೇ ವಿಚಾರದಲ್ಲೂ ಕೂಡ ಕನ್ನಡ ಅಂದ್ರೆ ಭಾಷೆಯನ್ನ ತರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ? ತುಂಬ ಅನ್ಯಾಯ ಮೇಡಮ್. ಕನ್ನಡವರಾಗಿ ನಾವು ದುಡಿಯೋದು, ಅವರೇನೋ ಪವರ್ ಇತ್ತು ಅಂತ ಹೇಳ್ಬಿಟ್ಟು ದೌರ್ಜನ್ಯ ತೋರಿಸೋದು. ಪಾಪ ಅವರೇನೋ ಸುಗ್ಗಿ ಕೆಲಸ ಮಾಡ್ಕೊಂಡು ಬರುವಂಥ ಅವನ ಮೇಲೆ ಹಲ್ಲೆ ಮಾಡಿ ಅವನ ಮೇಲೆ ರಿಟೈರ್ಡ್ ಆಗಿ ಸುಳ್ಳು ಇದು ಮಾಡೋದು, ಏನೋ ಪವರ್ ನಡೀತಾರೆ, ನಮ್ಮದು ನಡೀತದೆ ಅಂತ ಏನೋ ಇರುವಂಥ ಕೆಲಸ ಮಾಡೋದು ತುಂಬ ಹೊಡೆದ್ಬಿಟ್ಟು ಮೊಬೈಲ್ ಗಿಬೈಲ್ ಎಲ್ಲ ಕಿತ್ತು ಎಸೆದು ಅದೊಂಥರ ದೌರ್ಜನ್ಯ ಮೇಡಮ್. ಅದು ಇಲ್ಲೇ ಕ್ಯಾಮ್ರಲ್ಲಿ ನೋಡಿ, ನ್ಯೂಸಲ್ಲಿ ನೋಡಿದ್ರಿ, ಇಲ್ಲೇ ಇರೋರು ನಾವು. ಅಲ್ಲ ತಪ್ಪು ತಾನೇ ಅದಲ್ಲ. ಈಗ ಆ ಹುಡುಗ ಏನು ತಪ್ಪು ಮಾಡೇ ಇಲ್ಲ, ಆದ್ರೂ ಕೂಡ ಆತ ಮಾಡಿದಾನೆ ಅಂತ ಹೇಳ್ಬಿಟ್ಟು ಒಂದಷ್ಟು ಸಿಂಪತಿಯನ್ನ ಕ್ರಿಯೇಟ್ ಮಾಡೋದಿಕ್ಕೆ ಅಂತ ಹೇಳಿ ಆತ ವಿಡಿಯೋವನ್ನು ಅವನು ಕ್ರಿಯೇಟ್ ಮಾಡಿದ್ದಾನೆ ಮೇಡಮ್. ಈ ಪಾಪ ಈ ಹುಡುಗ ಅಮಾಯಕ, ಅವನದೇ ಮೊಬೈಲ್ ಎಲ್ಲ ಕಿತ್ತು ಎತ್ತಿ ಬಿಸಾಕೋದು ಎಷ್ಟು ಮಾತ್ರ ಸರಿ? ಅದು ತಪ್ಪಲ್ಲ. ಅದು ನಾವು ಇಲ್ಲಿಬಿಟ್ಟು ಇಲ್ಲಿ ಬೆಳೆದು ಅವನ್ನೆಲ್ಲೋ ಬಂದ್ಬಿಟ್ಟು ಮಾಡಿ ನಾವು ಮರ್ಯಾದೆ ಕೊಡ್ತೀರ ಅವ್ರಿಗೆ, ಅವ್ರು ನಮ್ಗೆ ಮರ್ಯಾದೆ ಕೊಡ್ಬೇಕಲ್ಲ. ಏಕಾಏಕಿ ಹೊಡೆಯೋದು ಎಷ್ಟು ಮಾತ್ರ ಸರಿ? ಅದು ತಪ್ಪಲ್ಲ. ಏನೋ ಗಾಡಿ ಟಚ್ ಏನೋ ಕಂಪ್ಲೇಂಟ್ ಕೊಟ್ಟು ಏನಾರು ಮಾಡ್ಬೋದು. ಹೋಗ್ಬಿಟ್ಟು ಅವನು ಮೊಬೈಲೇ ಕಿಟ್ಟು ಅವನು ಹೊಡೆದಕ್ಕೆ ಅವನ ಮೇಲೆ ನನಗೆ ದೌರ್ಜನ್ಯ ಆಯ್ತು, ಅವನ ಮೊಬೈಲಿಗೆ ವಿಡಿಯೋ ಮಾಡ್ಕೊಂಡು ಅವನೇ ಸುಳ್ಳು ಇದು ಮಾಡಿ ಪಾಪ ಅವ ಅಮಾಯಕ. ಸುಗ್ಗಿ ಏನೋ ಡಿಲಿವರಿ ಆರ್ಮಿಯಲ್ಲಿ ಕೆಲಸ ಮಾಡ್ತಾರೆ. ನನ್ನಲ್ಲಿ ಪವರ್ ಇದೆ, ನನ್ನಲ್ಲಿ ಇದು ನಡೆಯುತ್ತದೆ ಎಂಬ ಕಾರಣದಿಂದ ಪಾಪ ಹೆಚ್ಚಿಗೆ ಕ್ಯಾಮ್ರಾ ಇಲ್ಲ ಅಂದಿರೆ ಅವನು ಆ ಹುಡುಗನ ಪರಿಸ್ಥಿತಿ ಹೇಗಾಯ್ತು? ಆ ಹುಡುಗನ ಪರಿಸ್ಥಿತಿ ಏನಾಯ್ತು? ಕ್ಯಾಮ್ರಾ CC ಕ್ಯಾಮ್ರಾ ಇರೋಕ್ಕೋಗಿ ಆ ಹುಡುಗನ ಪಾಪ ಏನೋ ಬಚಾವಾದಾನೆ. ಇಲ್ಲ ಅಂದಿರೆ ಆ ಹುಡುಗನ ಪರಿಸ್ಥಿತಿ ಏನಾಗಿರ್ಬೋದು? ಸತ್ಯ ಏನಾಯ್ತು? CC ಕ್ಯಾಮ್ರಾ ಸ್ಕ್ಯಾನರ್ ಆಗಿರ್ಬೋದು, ಅವ್ನ ಪಾಪ ಗೊತ್ತಾಯ್ತು ಅವ್ನು ಯಾರು ಹುಡುಗ ಏನೋ ಗೊತ್ತಿಲ್ಲ. ಕ್ಯಾಮ್ರಾದಲ್ಲಿ ನೋಡಿ ಮೇಡಮ್, ಅವ್ನು ಹೆಂಗ್ ಹೊಡೆದಿದ್ದಾನ ಹುಡುಗನ, ಸಿಕ್ಕಾಪಟ್ಟೆ ಚಪ್ಪಲಿದಲ್ಲಿ ಹೆಂಗೆ ಹೊಡೆದು ಒಂದೊಂದು ಏಟ್ಗೆ ಹಂಗೆ ಬೀಳ್ತಾ ಇದ್ದಾನೆ ಹುಡುಗ. ಆ ಥರ ಹೊಡೆದಿದ್ದಾನ ಅವನು. ಈ ರೀತಿಯ ದೌರ್ಜನ್ಯ
ಮಾಡುವಂತವರಿಗೆ ಬೇರೆ ಊರಿಂದ ಬಂದು ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡೋದಕ್ಕೆ ಏನ್ ಹೇಳ್ತೀರಿ ಅಂತ? ಅದೆಲ್ಲ ಅನ್ಯಾಯ ಮೇಡಮ್. ಅದು ಅವ್ನು ಕೆಲಸ ಮಾಡಕ್ಕೆ ಬಂದಿರೋದು ಅವ್ನು ಹುಡುಗ ಸುಗ್ಗಿ ಮಾಡ್ತಾ ಇರೋದು ಹುಡುಗನ ಕನ್ನಡ ಮಾತಾಡು ಅಂತ ಹೇಳ್ಬಿಟ್ಟು ಆ ಥರ ಹೊಡೆದ್ರೆ ಯಾವನಿಗಿರಲಿ ಕನ್ನಡ ಅವನಿಗೆ ತುಂಬ ಕೋಪ ಬಂದೇ ಬರುತ್ತೆ ಮೇಡಮ್. ನಿಮಗೆ ಗಾಡಿ ಟಚ್ ಆಗಿದೆಯಾ, ಹೋಗಿ ಒಂದು ಕಂಪ್ಲೇಂಟ್ ಕೊಡಿ. ನಿನ್ನ ಲೆವೆಲ್ ಇದೆ, ಲೆವೆಲ್ ಇಲ್ಲಿ ತೋರಿಸಿದ್ರೆ ಆಗಲ್ಲ, ಅದು ತಪ್ಪಾಗುತ್ತೆ ಮೇಡಮ್. ಒಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.